ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ನಿಧನರಾಗಿದ್ದಾರೆ. ಬರಿಗಾಲಲ್ಲಿ ಶಾಲೆಗೆ ಹೋಗ್ತಾ ಇದ್ದಂತಹ ಜೊತೆಗೆ ಬೀದಿ ದೀಪದ ಕೆಳಗೆ ಓದಿದ್ದಂತಹ ಸಿಂಗ್ ಅವರ ಸಾಧನೆ ಎಂಥವರಿಗೂ ಸ್ಫೂರ್ತಿ ತಂದುಕೊಡುತ್ತೆ. ಒಮ್ಮೆಯೂ ಕೂಡ ಲೋಕಸಭೆ ಚುನಾವಣೆ ಗೆಲ್ಲದೆ ಪ್ರಧಾನಿ ಪಟ್ಟ ಅಲಂಕರಿಸಿದ್ದು ನಿಜಕ್ಕೂ ಅಚ್ಚರಿ ಅನ್ಸುತ್ತೆ. ರೈಟ್. ಇನ್ನು ಜ್ಞಾನ ಆಗಿರಬಹುದು, ಪಾಂಡಿತ್ಯದಿಂದಲೇ ಸಿಂಗ್ ಅವರು ಮಾಡಿರುವಂತಹ ಸಾಧನೆ ಅಪೂರ್ವ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಆರ್ಥಿಕ ನೀತಿಗಳ ಸರದಾರ, 10 ಯೋಜನೆಗಳ ಹರಿಕಾರ, ಖ್ಯಾತ ಅರ್ಥಶಾಸ್ತ್ರಜ್ಞ, ರಾಜನೀತಿಜ್ಞ, ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರಿಗೆ ಬಳಸುವ ವಿಶ್ಲೇಷಣೆಗಳೆಲ್ಲವೂ ಅವರ ಸಾಧನೆ ಮುಂದೆಯೇ ಕಮ್ಮಿಯೇ ಸರಿ. ಇಂತಹ ಮಹಾನ್ ನಾಯಕ ಭಾರತದ ಆರ್ಥಿಕತೆಗೆ ದಿಕ್ಸೂಚಿಯನ್ನೇ ಕೊಟ್ಟಿದ್ದ, ಭವ್ಯ ಭಾರತದ ಬಗ್ಗೆ ಕನಸುಗಳನ್ನೇ ಕಟ್ಟಿಕೊಂಡಿದ್ದ ಈ ಚೇತನ ಕಣ್ಮರೆಯಾಗಿದೆ. ಆರ್ಥಿಕತೆ ಹರಿಕಾರ ಮನಮೋಹನ್ ಸಿಂಗ್ ವಿಧಿವಶ. ಅರ್ಥಶಾಸ್ತ್ರಜ್ಞನ ನಿಧನಕ್ಕೆ ಗಣ್ಯಾತಿ ಗಣ್ಯರ ಕಂಬನಿ. ದೀರ್ಘಕಾಲದಿಂದ ಅನಾರೋಗ್ಯಕ್ಕೀಡಾಗಿದ್ದ ಮನಮೋಹನ್ ಸಿಂಗ್ ನಿನ್ನೆ ರಾತ್ರಿ ಮನೆಯಲ್ಲಿ ದಿಢೀರ್ ಪ್ರಜ್ಞೆ ತಪ್ಪಿದ್ದಾರೆ. ಕೂಡಲೇ ಅವರನ್ನ ರಾತ್ರಿ 8-6 ವೇಳೆಗೆ ಏಮ್ಸ್ ಆಸ್ಪತ್ರೆಗೆ ದಾಖಲಿಸಿ ತುರ್ತು ನಿಗಾ ಘಟಕದಲ್ಲಿ ಚಿಕಿತ್ಸೆ ನೀಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗಿಲ್ಲ. ರಾತ್ರಿ 9:51ಕ್ಕೆ ಅವರು ಕೊನೆಯುಸಿರೆಳೆದರು ಎಂದು ಏಮ್ಸ್ ತಿಳಿಸಿದೆ. ಮನಮೋಹನ್ ಸಿಂಗ್ ಅವರ ಪತ್ನಿ ಗುರುಶರಣ್ ಕೌರ್ ಮತ್ತು 3 ಪುತ್ರಿಯರನ್ನ ಅಗಲಿದ್ದಾರೆ. ದೆಹಲಿ ನಿವಾಸದಲ್ಲಿ ಗಣ್ಯಾತಿ ಗಣ್ಯರು ಸಿಂಗ್ ಅವರಿಗೆ ಅಂತಿಮ ನಮನ ಸಲ್ಲಿಸಿದ್ದಾರೆ. ಹುಟ್ಟಿದ್ದು ಪಾಕಿಸ್ತಾನದಲ್ಲಿ, ವಿಭಜನೆ ಬಳಿಕ ಭಾರತಕ್ಕೆ ವಲಸೆ. ಬೀದಿ ದೀಪದ ಕೆಳಗೆ ಕೂತು ಓದಿದ್ರು. ಬರಿಗಾಲಿನಿಂದ ಶುರುವಾದ ಈ ಪ್ರಯಾಣ ಪ್ರಧಾನಿ ಪಟ್ಟದವರೆಗೂ ತಂದು ನಿಲ್ಲಿಸಿತ್ತು. ಡಾಕ್ಟರ್ ಸಿಂಗ್ ಅವರು 1971ರಲ್ಲಿ ಹಣಕಾಸು ಸಚಿವಾಲಯದಲ್ಲಿ ಸಲಹೆಗಾರರಾಗಿ ಭಾರತ ಸರ್ಕಾರವನ್ನ ಸೇರಿದ್ರು. ಬಳಿಕ 1972ರಲ್ಲಿ ಹಣಕಾಸು ಸಚಿವಾಲಯದ ಮುಖ್ಯ ಆರ್ಥಿಕ ಸಲಹೆಗಾರರಾಗಿದ್ರು. 1972ರಿಂದ 1976ರವರೆಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಗವರ್ನರ್ ಆಗಿ ಸೇವೆ ಸಲ್ಲಿಸಿದ್ರು. 1976ರಲ್ಲಿ ಡಾಕ್ಟರ್ ಸಿಂಗ್ ಅವರು ಹಣಕಾಸು ಸಚಿವಾಲಯದಲ್ಲಿ ಕಾರ್ಯದರ್ಶಿಯಾಗಿದ್ರು. ನಂತರ 1990ರಲ್ಲಿ ಭಾರತದ ಪ್ರಧಾನಮಂತ್ರಿಯ ಸಲಹೆಗಾರರಾಗಿ ನೇಮಕವಾದರು. ಬಳಿಕ 1991ರಲ್ಲಿ ವಿಶ್ವವಿದ್ಯಾಲಯ ಧನ ಸಹಾಯ ಆಯೋಗದ ಅಧ್ಯಕ್ಷರಾಗಿದ್ದರು. 1991ರಿಂದ 1996ರವರೆಗೆ ಭಾರತದ ಹಣಕಾಸು ಸಚಿವರಾಗಿ ದೇಶದಲ್ಲಿ ಆರ್ಥಿಕ ಸುಧಾರಣೆ ತಂದರು. ಒಮ್ಮೆಯೂ ಲೋಕಸಭೆಗೆ ಗೆಲ್ಲದ ಸಿಂಗ್ಗೆ ಪ್ರಧಾನಿ ಪಟ್ಟ. ಹೀಗೆ ಸಾಲು ಸಾಲು ಜವಾಬ್ದಾರಿಗಳನ್ನ ನಿಭಾಯಿಸಿದ್ದ ಮನಮೋಹನ್ ಸಿಂಗ್ಗೆ ಪ್ರಧಾನಿ ಪಟ್ಟ ಒಲಿದು ಬಂದಿದ್ದೇ ಅಚ್ಚರಿ. 2004ರ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ 145 ಸ್ಥಾನ ಗೆದ್ದಿತ್ತು. ಹೀಗಾಗಿ ಯುಪಿಎ ಮಿತ್ರ ಪಕ್ಷಗಳ ಬೆಂಬಲ ಕೈಗೆ ಅತ್ಯಗತ್ಯವಾಗಿತ್ತು. ಈ ಸಂದರ್ಭದಲ್ಲಿ ಸೋನಿಯಾ ಗಾಂಧಿಗೆ ಪ್ರಧಾನಿಯಾಗುವ ಅವಕಾಶ ಒಲಿದು ಬಂದಿತ್ತು. ಆದರೆ ಈ ಅವಕಾಶವನ್ನ ಕೈ ಅಧಿನಾಯಕಿ ತಳ್ಳಿ ಹಾಕಿದ್ರು. ಆಗ ಮುನ್ನೆಲೆಗೆ ಬಂದಿದ್ದೇ ಪ್ರಣವ್ ಮುಖರ್ಜಿ ಹೆಸರು. ಆದರೆ ದೇಶದಲ್ಲಿ ಯಾರೂ ಊಹೆ ಮಾಡದ ಮನಮೋಹನ್ ಸಿಂಗ್ ಹೆಸರನ್ನ ಸೋನಿಯಾ ಗಾಂಧಿ ಘೋಷಿಸಿದ್ರು. ಈ ಮೊದಲು 1962ರಲ್ಲಿ ಅಂದಿನ ಪ್ರಧಾನಿ ನೆಹರು ಮನಮೋಹನ್ ಸಿಂಗ್ ಅವರನ್ನ ಸರ್ಕಾರಕ್ಕೆ ಸೇರಿಸಿಕೊಳ್ಳೋ ಇಂಗಿತ ಹೊರಹಾಕಿದ್ರು. ಆದರೆ ಸಿಂಗ್ ಅವತ್ತು ಅವಕಾಶವನ್ನ ಗೌರವಗಳೊಂದಿಗೆ ತಿರಸ್ಕರಿಸಿಬಿಟ್ಟಿದ್ರು. ಬಳಿಕ ನಡೆದ ಮನಮೋಹನ್ ಸಿಂಗ್ರ ರಾಜಕೀಯ ಹೆಜ್ಜೆಗಳನ್ನ ನೋಡೋದಾದ್ರೆ, ಮನಮೋಹನ್ ಸಿಂಗ್ ಅವರ ರಾಜಕೀಯ ಜೀವನ 1991ರಲ್ಲಿ ಆರಂಭವಾಯಿತು. ಮೊದಲು ಅಸ್ಸಾಂ ರಾಜ್ಯದ ಶಾಸಕಾಂಗದಿಂದ ರಾಜ್ಯಸಭೆಗೆ ಆಯ್ಕೆಯಾದರು. ಬಳಿಕ 1995, 2001, 2007 ಮತ್ತು 2013ರಲ್ಲಿ ಮರು ಆಯ್ಕೆಯಾದರು. 1994ರಿಂದ 2004ರವರೆಗೆ ಅವರು ಮೇಲ್ಮನೆಯ ಪ್ರತಿಪಕ್ಷದ ನಾಯಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಬಳಿಕ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು 2004ರ ಮೇ
22ರಂದು ಭಾರತದ 13ನೇ ಪ್ರಧಾನಮಂತ್ರಿಗಳಾಗಿ ಅಧಿಕಾರ ವಹಿಸಿಕೊಂಡರು. ನಂತರ 2009ರ ಮೇ 22ರಂದು 2ನೇ ಬಾರಿಗೆ ಪ್ರಧಾನಿಯಾಗಿ ಮತ್ತೊಮ್ಮೆ ಪ್ರಮಾಣ ವಚನ ಸ್ವೀಕರಿಸಿದರು. ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಕ್ಕೆ ಪಾಕ್ನ ಹುಟ್ಟೂರಿನಲ್ಲಿ ಅವತ್ತು ಸಂಭ್ರಮ ಮನೆ ಮಾಡಿತ್ತು. ಅಲ್ಲೀಗ ಮನಮೋಹನ್ ಸಿಂಗ್ ಹೆಸರಿನಲ್ಲಿ ಶಾಲೆಯೂ ಇದೆ. ಇಷ್ಟೇ ಅಲ್ಲ, ಪ್ರಧಾನಿಯಾಗಿ, ವಿತ್ತ ಸಚಿವರಾಗಿ, ಆರ್ಥಿಕ ತಜ್ಞರಾಗಿ ದೇಶದ ಎಕಾನಮಿ ವ್ಯವಸ್ಥೆಗೆ ಮನಮೋಹನ್ ಸಿಂಗ್ ಕೊಟ್ಟ ಕೊಡುಗೆ ಅಪಾರ. ಬ್ಯೂರೋ ರಿಪೋರ್ಟ್, TV9.